5 ಟೈರ್ ಬಿಚ್ಕೊಂಡು ಹೋಗಿದ್ದಾರೆ ಧಾರವಾಡದ ಹತ್ರ ನಿಲ್ಸ್ಕೊಂಡಿದ್ದಕ್ಕೆ. ಗೋವಾದಿಂದ ಬಂದು ಖಾಲಿ ಗಾಡಿ ಧಾರವಾಡ ಹತ್ರ ನಿಲ್ಸಿದಂತೆ 5 ಟೈರ್ ಬಿಚ್ಕೊಂಡು ಹೋಗಿ ಗ್ಲಾಸೇ ಇಲ್ಲ ನೋಡಿ. ಈ ಜಾಗದಲ್ಲಿ 10 ಬಿಟ್ಟು ಕುಯ್ದು ಬಿಟ್ಟಿದ್ದಾರೆ. ಬೀಡಿಂಗ್ ಕುಯ್ದು ಒಳಗೆ ಬರೋದು ಕಾಡು. ಕಾಡಲ್ಲಿ ಒಬ್ಬನೇ ಓಡಿಸ್ತಾ ಇದ್ರೆ ಒಂಥರ ಖುಷಿ. ಅರ್ಜುನಿಗೆ ಮೀಸೆ ಹಾಕಿದ್ರೆ ಸಾಕಾಗ ಮೀಸೆ ಸಾಕಾಗ ಕಾಣುತ್ತಮ್ಮ ನಾನು ಎಲ್ಲಿದ್ದೀನ ಅಂತ. ಕರೂರ್ 3 ಕಿಲೋಮೀಟ್ರ್ ಇದು ನೋಡಿ. ಕೊಡಗಾತ್ರೆ ಇನ್ನಲ್ಲಾಗಿ 2ನೇ ದಿವಸಕ್ಕೆ ಪೀಣ್ಯ ರೀಚ್ ಆಗಿದ್ದೀವಿ ನೋಡಿದೆ ನಮ್ಮ ಅನ್ಲೋಡಿಂಗ್ ಪಾಯಿಂಟ್. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಇನ್ಫಾರ್ಮೇಷನ್ ಇದೆ. ಇನ್ಫಾರ್ಮೇಷನ್ ಕೊಡೋಣ ಅಂತೇಳಿ ಮೊದಲೇ ಇನ್ಫಾರ್ಮೇಷನ್ ಕೊಡ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ಫಾರ್ಮೇಷನ್ ಏನಪ್ಪ ಅಂದರೆ ವಿಡಿಯೋ ಫುಲ್ಲಾಗಿ ನೋಡಿ ಗೊತ್ತಾಗುತ್ತೆ. ಮೇನ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಮೊನ್ನೆ ಲಾಸ್ಟ್ ವಿಡಿಯೋಗಳಲ್ಲಿ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ಗೊತ್ತು, ಯಾರೋ ಹುಬ್ಳಿಯವರು ಒಬ್ಬರು ನನ್ನ ವಿಡಿಯೋಗೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಆಗ್ತಾಯಿದ್ರು. ಹುಬ್ಳಿಯಲ್ಲಿ ಕಳ್ಳರಿಲ್ಲ, ಅದಿಲ್ಲ ಇದಿಲ್ಲ, ಹಂಗೆ ನೀನು ಸುಳ್ಳು ಇನ್ಫಾರ್ಮೇಷನ್ ಕೊಡ್ತಿದ್ಯಾ, ನಿನಗೇನೋ ಗೊತ್ತಿಲ್ಲ, ಯಾರು ಕೊಡಲ್ಲ, ಅಜಯ್ ಅವರೆಲ್ಲ ಯಾರು ಕೊಡಲ್ಲ, ನೀನು ಮಾತ್ರ ಹೇಳ್ತಿದ್ಯಾ, ಹಾಗೆ ಹಿಂಗೆ ಅಂತೇಳಿ ತುಂಬ ಮೆಸೇಜ್ ಬಂದಿತ್ತು. ಅದಕ್ಕೆಲ್ಲ ಅವೆಲ್ಲ ರಿಪ್ಲೈ ವಿಡಿಯೋ ಹಾಕಿದಾಗ ಎಲ್ಲರೂ ಹೇಳಿದ್ರಿ ಹುಬ್ಳಿಯಲ್ಲಿ ಕಳ್ಳರವ್ರೆ, ಯಾವುದು ನಿಜ, ನೀವು ಹೇಳಿದ್ದೆ ಸರಿ, ಅವನು ಏನೋ ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ರಿ. ಎಲ್ಲ ಆಗಿ ಅಲ್ಲಿಗೆ ಅದು ಮುಗಿದೋಗಿತ್ತು. ಸುಮಾರು 1 ವರ್ಷ 6-7 ತಿಂಗಳು ವರ್ಷ ಆಗಿರ್ಬೇಕು ಅದೆಲ್ಲ ಮುಗಿದೋಗಿ. ಮತ್ತೆ ಏನಕ್ಕೆ ಸುದ್ದಿ ತೆಗಿತಾ ಇದ್ದೀನಿ ಅಂತ ಹೇಳಿ ತಿಳ್ಕೊಂಡಿರ್ಬೋದು. ತೆಗಿಯೋಕ್ಕೆ ಒಂದು ಕಾರಣ ಇದೆ. ಏನಪ್ಪ ಅಂದರೆ ಮೊನ್ನೆ ದಿವಸ ನೈಟು, ಇವಾಗ ನಾನು ಗೋವಾದಲ್ಲಿದ್ದೀನಿ. ನಮ್ಮ ಗೌಡ್ರು ಮಂಗಳೂರಿಂದ ಇಬ್ಬರು ಜೊತೆಲಿ ಬರ್ಬೇಕಾದ್ರೆ ಗೌಡ್ರ ಗಾಡಿ ಖಾಲಿ ಆಗಿಲ್ಲ, ನನ್ನ ಗಾಡಿ ಬೇಗ ಖಾಲಿ ಆಗ್ಬಿಡ್ತು. ನಾನು ಫಸ್ಟ್ ಬಂದು ನೆನ್ನೆ ಲೋಡ್ ಮಾಡ್ಕೊಂಡು ನಾನು ಈ ಕಡೆ ಗೋವಾ ಬಂದೆ. ಅವರು ಮನೆ ಲೋಡ್ ಮಾಡಿದರು. ಬರೋ ದಾರಿಯಲ್ಲಿ ಏನಾಗೈತೆ, ಅವ್ರು ಕೊಪ್ಪಳ ಬಿಟ್ಟು ಒಂದು 20 ಕಿಲೋಮೀಟರ್ ಬಂದು ಒಂದು ಟೈರ್ ಹೊಡೆದಾಯ್ತು. ಟೈರ್ ಹೊಡೆದಾಗಿ ಬರ್ತಾಯಿದ್ರು, ಸ್ಟೆಪ್ನಿ ಹಾಕೊಂಡು ಬಂದರು. ಅದು ಟೈರ್ ಸೂಟ್ ಆಗ್ತಿಲ್ಲ ಅಂದ್ಬಿಟ್ಟು ಹುಬ್ಳಿ ಬೈಪಾಸಲ್ಲಿ ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಟೈರ್ ಚೆಕ್ ಮಾಡಿದ್ರೆ ಸ್ವಲ್ಪ ಬಿಸಿ ಜಾಸ್ತಿ ಆಗ್ಬಿಡೈತೆ. ಸ್ವಲ್ಪ ಟೈರ್ ಸಿಕ್ಕಾಬಿಟ್ಟೆ ಬಿಸಿ ಆಗೈತೆ. ಒಂದು ಅರ್ಧ ಗಂಟೆ ನಿಲ್ಲಿಸ್ಬಿಟ್ಟು ಹೋಗೋಣ, ಟೈರ್ ತಣ್ಣಗಾಗಲಿ. ಯಾಕಂದರೆ ಸಿಂಗಲ್ ರೋಡು, ಸ್ಟೆಪ್ನಿ ಬೇರೆ ಇಲ್ಲ. ಸಿಂಗಲ್ ರೋಡಲ್ಲಿ ಎಲ್ಲರೂ ಹೊಡೆದಿಡಿದ್ರೆ ಮತ್ತೆ ಸಮಸ್ಯೆಗಳಾಗ್ಬಿಡ್ತವೆ ಅಂತೇಳಿ ನಿಲ್ಲಿಸಿದ್ರಂತೆ. ನಿಲ್ಲಿಸ್ಬಿಟ್ಟು ಏನು ಮಾಡಿದ್ದಾರೆ, ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡು ಎಲ್ಲ ಲಾಕ್ ಮಾಡ್ಯಾರೆ. ಜಾಲರೆಲ್ಲ ನೋಡಿ, ಇವೆಲ್ಲ ಜಾಲರೆಲ್ಲ ಎಳೆದು 2 ಕಡೆನೇ ಎಳೆದು ಕರ್ಟನ್ ಎಲ್ಲ ಬಿಟ್ಟು ಹಿಂಗೆ ಡ್ರೈವಿಂಗ್ ಸೀಟ್ ಮೇಲೆ ಕೂತು ಹಿಂಗೆ ಮಲಿಕೊಂಬಿಟ್ಟಾರೆ. ಎಲ್ಲ ಪೂರ್ತಿ ಲಾಕ್ ಮಾಡಿ ಮಲಿಕೊಂಬಿಟ್ಟಿದ್ದಾರೆ. ಆಮೇಲೆ ಬರೀ 10 ನಿಮಿಷ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ನಿಲ್ಲಿಸಿ 10 ನಿಮಿಷಕ್ಕೇನೆ ಏನು ಮಾಡಿದ್ದಾರೆ ಅಂದರೆ, ಈ ಗ್ಲಾಸ್ ಬರುತ್ತೆ ಗೊತ್ತಲ್ಲ, ಫ್ರಂಟ್ ಗ್ಲಾಸು, ಲೆಫ್ಟ್ ಸೈಡು ಕ್ಲೀನರ್ ಸೈಡ್ ಫ್ರಂಟ್ ಗ್ಲಾಸು, ಅದ್ರ ಬೀಡಿಂಗು ನೋಡಿ ತೋರಿಸ್ತೀನಿ. ಇದು ಯಾವುದಪ್ಪ ಇದು, ಓಕೆ ಆಗ್ತಿಲ್ಲ, ಈ ಸೈಡಲ್ಲಿ ಹಾಕ್ತೀನಿ ನೋಡಿ. ಆ ಬೀಡಿಂಗ್ನೇ ಕುಯ್ದುಬಿಟ್ಟು ತೆಗೆದು ಗ್ಲಾಸ್ ಮುಂದಕ್ಕೆ ಹಾಕಿ ಒಳಗೆ ಬರೋಕ್ಕೆ ಟ್ರೈ ಮಾಡಿದ್ದಾರೆ. ಬಂದಿಲ್ಲ, ಒಳಗೆ ಬರೋಕ್ಕೆ ಟ್ರೈ ಮಾಡಿದ್ದಾರೆ. ಅಲ್ಲೇ ಕುಯ್ದುಬಿಟ್ಟು ಗ್ಲಾಸ್ ಎಲ್ಲ ಆಲ್ಮೋಸ್ಟ್ ತೆಗೆದು ಸೈಡ್ಗೆ ಇಟ್ಬಿಟ್ಟಾರೆ ಗ್ಲಾಸು. ಏನು ಬರೋ ಟೈಮ್ಗೆ ಇವ್ರಿಗೆ ಎಚ್ಚರ ಆಗ್ಬಿಡೈತೆ. ಎಚ್ಚರ ಆಗ್ಬಿಟ್ಟು ಹೋಗಿ ಅಂತ ಕಿರ್ಚಿ ಹಾರನ್ ಹೊಡೆದು ನಿಮ್ಮ ಗಾಡಿ ಶೆಲ್ಪ್ ಮಾಡಕ್ಕೆ ಹೋದಾಗ ಇಳಿದ್ಬಿಟ್ಟು ಓಡೋಗ್ಬಿಟ್ಟಾರೆ. ಇಬ್ಬರು ಇದ್ರಂತೆ, ಇಳಿದ್ಬಿಟ್ಟು ಓಡೋಗ್ಬಿಟ್ಟಾರೆ. ಅದು ವಿಡಿಯೋ ಇಲ್ಲಿ ನೆಕ್ಸ್ಟ್ ಹಾಕ್ತೀನಿ ನೋಡಿ, ಈಗ ಹಾಕ್ತೀನಿ ನೋಡಿ ಸ್ನೇಹಿತರೆ. ಇದೇ ನಮ್ಮ ಬೆಟ್ಟಗೌಡ್ರ ಗಾಡಿ ನೋಡಿ, ಕಾಣ್ತಿರ್ಬೋದು. ಲೆಫ್ಟ್ ಸೈಡ್ದು ಮೇನ್ ಗ್ಲಾಸೇ ಇಲ್ಲ ನೋಡಿ. ಈ ಜಾಗದಲ್ಲಿ 10 ಬಿಟ್ಟು ಕುಯ್ದು ಬಿಟ್ಟಿದ್ದಾರೆ. ಬೀಡಿಂಗ್ ಕುಯ್ದು ಒಳಗೆ ಬರೋಕ್ಕೆ ಟ್ರೈ ಮಾಡಿರೋದು ನೋಡಿ, ತೋರಿಸ್ತೀನಿ. ಬೀಡಿಂಗು ನೋಡಿದ್ರೆ ಇದೆ ರಬ್ಬರ್ ಬೀಡಿಂಗು. ಈ ಬೀಡಿಂಗ್ನೇ ಕುಯ್ದು ಗ್ಲಾಸ್ನ ತೆಗೆದು ಒಳಗಿಕ್ಬೇಕು. ಒಳಗಿಕ್ಕ ಟೈಮಲ್ಲಿ ಎಚ್ಚರಾಗಿ ಗೌಡ್ರು ಕೂತ್ಕೊಂಡಿದ್ದಕ್ಕೆ ಇಳಿದು ಓಡೋಗ್ಬಿಟ್ಟಿದೆ ನೋಡಿ. ಇದೆಲ್ಲ ಬೀಡಿಂಗು ನಮ್ಮ ಗೌಡ್ರು ವಿಡಿಯೋ ಮಾಡಿ ಕಳಿಸಿರೋದು ನೋಡಿ. ಹೆಂಗಿದೆ, ಯಾವ ಥರ ಮಾಡಿದ್ದಾರೆ ಹುಬ್ಳಿಯಲ್ಲಿ. ಈ ಥರ ಮಾಡಿದ್ರೆ ಹೆಂಗೆ ನಾವು ಮಲಿಕೊಳ್ಳೋದು, ಯಾವ ಥರ ರೀತಿಯಲ್ಲಿ ಮಲಿಕೊಳ್ಳೋದು ಅನ್ನೋದು ಗೊತ್ತಿಲ್ಲ ನೋಡಿ. ಇಲ್ಲಿ ಗ್ಲಾಸ್ ಇಲ್ಲಿ ನಿಲ್ಲಿಸಿದೆ ನೋಡಿದ್ರೆ, ಇದೆ ಈ ಗಾಡಿ ಗ್ಲಾಸು. ನೋಡಿದ್ರಲ್ಲ ವಿಡಿಯೋ ಹೆಂಗಿದೆ ನೋಡಿ. ಯಾಮಾರಿ ಮಲಗಂಗೂ ಇಲ್ಲ. ಈಗ ಸೈಡೆಲ್ಲ ಇದೆಲ್ಲ ಐತೆ, ಜಾಲರೆಲ್ಲ ಐತೆ, ಹಾಕೊಂಡು ಮಲಿಕೊಂಡ್ರು ಫ್ರಂಟ್ ಗ್ಲಾಸ್ನೇ ಬೀಡಿಂಗೆ ಕುಯ್ದುಬಿಟ್ಟು ಒಳಗೆ ಬರ್ತಾರೆ ಅಂದರೆ ಕಳ್ಳರು ಯಾವ ಮಟ್ಟಿಗೆ ಇರ್ಬೋದು ಅವ್ರು ಹೇಳಿ. ನೀವೇ ತಿಳ್ಕೊಳ್ಳಿ, ಯಾವ ಮಟ್ಟಿಗೆ ಇರ್ಬೋದು ಕಳ್ಳರು ಅವರು. ಹಿಂಗೆ ಮಾಡ್ರಿ, ನಮ್ಗೆ ಇನ್ನು ಯಾವ ಸೇಫ್ಟಿಯಲ್ಲಿ ನಾವು ಹುಬ್ಳಿಯಲ್ಲಿ ಮಲಿಕೋಬೇಕು.
ಮೊನ್ನೆ ಒಂದು ಗಾಡಿ ಇದು ಇಟ್ಟಿಗೆ ಹೋಗುತ್ತಲ್ಲ ಆಲೋ ಬ್ಲಾಕ್ಸ್ ಗಾಡಿ, ಅದ್ರದ್ದು 5 ಟೈರೇ ಬಿಚ್ಕೊಂಡು ಹೋಗಿದ್ದಾರೆ. ಧಾರವಾಡ ಮೇನ್ ರೋಡಾಗಿ, ಧಾರವಾಡ ಹುಬ್ಳಿ ಬೈಪಾಸ್ ರೋಡಾಗಿ 5 ಟೈರ್ ಬಿಚ್ಕೊಂಡು ಹೋಗಿದ್ದಾರೆ. ಧಾರವಾಡದ ಹತ್ರ ನಿಲ್ಸ್ಕೊಂಡಿದ್ದಕ್ಕೆ ಗೋವಾದಿಂದ ಬಂದು ಖಾಲಿ ಗಾಡಿ ಧಾರವಾಡ ಹತ್ರ ನಿಲ್ಸಿದಂತೆ 5 ಟೈರ್ ಬಿಚ್ಕೊಂಡು ಹೋಗೋರೆ. ಹಿಂಗಾದ್ರೆ ಹೆಂಗಪ್ಪ ನಮ್ಮ ಹುಬ್ಳಿ ಸರೌಂಡಿಂಗಲ್ಲಿ? ಹಂಗಂತ ಹುಬ್ಳಿನೇ ಮೇಯ್ನು ಕಳ್ಳರು ಅಂತ ನಾನೇನು ಹೇಳಕ್ ಹೋಗಲ್ಲ. ನಮ್ಮೂರಾಗ ಮೊನ್ನೆ ನಮ್ಮ ನೆಲಮಂಗಲದಲ್ಲೂ ನಮ್ಮ ಫ್ರೆಂಡ್ ಗಾಡಿ ಅವ್ರ ಮನೆ ಮುಂದೆ CC ಕ್ಯಾಮ್ರಾ ಎಲ್ಲ ಹಾಕಿ ನಿಲ್ಸಿದ್ರು ಡೀಸೆಲ್ ಟ್ಯಾಂಕ್ ಎಲ್ಲ ಬಂದು ಓಪನ್ ಮಾಡಿ ಡೀಸೆಲ್ ಸಿಗ್ಲಿಲ್ಲ ಅಂತ ಬ್ಯಾಟ್ರಿ ಎಲ್ಲ ಬಿಚ್ಕೊಂಡು ಹೋಗಿದ್ದಾರೆ. ಎಲ್ಲ ಕಡೆ ಇವಾಗ ಕಳ್ಳರುಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆದಷ್ಟು ಸೇಫ್ಟಿಯಾಗಿ ನೋಡಿ ನಿಲ್ಸ್ಕೊಳ್ಳಿ. ಹುಬ್ಳಿಯಲ್ಲಂತೂ ಆಲ್ಮೋಸ್ಟ್ ಆಲ್, ಯಾಕಂದ್ರೆ ಈ ಬಿಲ್ಡಿಂಗ್ಗೆ ಕುಯ್ದು ಗ್ಲಾಸೇ ತೆಗೆದು ಒಳಗೆ ಬರ್ತಾರೆ. ಅಕಸ್ಮಾತ್ ಅವ್ರ ಗ್ಲಾಸ್ ತೆಗೆದು ಒಳಗೆ ಬಂದ್ಬಿಟ್ಟಿದ್ರೆ ಏನು ಮಾಡೋಕ್ಕಾಗ್ತಿರಲ್ಲ, ಯಾಕಂದ್ರೆ ಸ್ಪ್ರೇ ಹೊಡೆದ್ಬಿಡ್ತಾರೆ. ಸ್ಪ್ರೇ ಹೊಡೆದ್ಬಿಟ್ರೆ ಮುಗಿದ ಕೆಲಸ. ನಮ್ಮ ಗೌಡ್ರ ಕೇಳೋದು 34,000 ದುಡ್ಡಿತ್ತು, ಮೊಬೈಲ್ ಗಿಬೈಲ್ ಎಲ್ಲ ಇತ್ತು. ನಮ್ಮ ಗೌಡ್ರ ಗಾಡಿನೇ, ಬೇರೆ ಯಾರೋ ಗಾಡಿ ಅಲ್ಲ, ನಮ್ಮ ಗೌಡ್ರ ಗಾಡಿನೇ. ಸ್ಪ್ರೇ ಹೊಡೆದ್ಬಿಟ್ಟಿದ್ರೆ ಎಲ್ಲ ದುಡ್ಡು ಪಡ್ಡು ಮೊಬೈಲ್ ಎಲ್ಲ ತಗೊಂಡು ಹೋಗಿರೋರು. ಅವ್ರು ಒಳಗೆ ಬರೋಕ್ಕೆ ಮುಂಚೆನೇ ನೋಡ್ಕೊಂಡಿದ್ದಕ್ಕೆ ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಹುಬ್ಳಿ ಸುತ್ತಮುತ್ತ ಸರೌಂಡಿಂಗಲ್ಲಿ ಎಲ್ಲೂ ಆಗಲಿ ಆದಷ್ಟು ಹುಷಾರ. ಹುಬ್ಳಿ ಅಂತಲ್ಲ, ಎಲ್ಲೇ ಆಗಲಿ ಸ್ವಲ್ಪ ಹುಷಾರಾಗಿರಿ. ಹುಬ್ಳಿಯಲ್ಲಿ ಆದಷ್ಟು ಜಾಸ್ತಿ ಇರಿ, ಯಾಕಂದ್ರೆ ಹುಬ್ಳಿ ಕಾಲದಿಂದನೂ ಬಂದುಬಿಡೈತೆ ಅದು. ಬೈಪಾಸ್ಗಳಿಗೆಲ್ಲ ಕಳ್ಳರ ಕಾಟ, ಏನು ಮಾಡೋಕ್ಕಾಗಲ್ಲ ಅವೆಲ್ಲ. ಹಾಗಾಗಿ ಗೊತ್ತಾಯ್ತಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಬನ್ನಿ, ಇವತ್ತಿನ ನಮ್ಮ ಲಾಗು ಮೊನ್ನೆ ಗೋವಾಗೆ ಬಂದು ಎಂಡಾಗಿರಿ. ಗೋವಾದಿಂದ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಅನ್ನೋದನ್ನ ಈ ಮುಂದೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಆದಷ್ಟು ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಸಪೋರ್ಟ್ ಆಗಲಿ. ಸ್ನೇಹಿತರೆ, ಗೋವಾ ಬಂದು ಇವತ್ತಿಗೆ 3 ದಿನ ಆಯ್ತು. ಲೋಡೇ ಇಲ್ಲ. ಹೋಗ್ಬಿಟ್ಟು ಹೋಟೆಲ್ ಟೀ ಕುಡ್ಕೊಂಬರೋದು, ಮಲಿಕೊಳ್ಳೋದು. 2 ದಿನ ಅಲ್ಲಿ ಮೋಹಿತ್ ಹತ್ರ ಮಲಿಕೊಂಡಿದ್ದೆ. ಇವತ್ತು ಕುಕ್ಕೋಳೆಂಬ ಬಂದಿದ್ದೀನಿ. ನಮ್ಮ ಅರ್ಜುನ ಅಲ್ಲಿದ್ದಾನೆ. ಇದು ಸನ್ರೈಸ್ ಫ್ಯಾಕ್ಟ್ರಿ. 3 ದಿನ ಗಟ್ಟಲೆ ಗೋವಾದಲ್ಲಿ ಬಂದು ಹಾಲ್ಟ್ ಆದರೆ ಏನು ಮಾಡೋದಪ್ಪ. ಲೋಡ್ದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟು ಗೋವಾದಲ್ಲಿ. ಬೆಂಗಳೂರಲ್ಲಿ ಲೋಡ್ ಐತೆ, ಹೈದರಾಬಾದಿಂದ ಫೋನ್ ಮೇಲೆ ಫೋನ್ ಮಾಡ್ತಾರೆ, ಬಾಣ ಹೈದರಾಬಾದು ಅಂತ. ಕರೀಂನಗರಿಂದ ಮಾಡ್ತಾರೆ. ಲೋಡ್ಗಳೇ ಇಲ್ಲ. ನೋಡಿ ಇವರು ನೋಡಿ ಹಿಂಗೆ ಆಗ್ಬಿಡ್ರಿ ಹಂಗೆ ಜ್ಯೂಸ್ ಕೊಡ್ಕೊಂಡು ಬಂದು ನಂದು ಕುಕ್ಕೋಳೆ ಬಂದರೆ ಮರಿದೇ ಅಂತ ಅಭ್ಯಾಸ ನನಗೆ. ಈ ಒಂದು ನೋಡಿ ಸಾಕಾದ ಹಣ್ಣುಗಳೆಲ್ಲ ಮಾಡ್ತಾರೆ. ಮಿಸ್ ಮಾಡಲ್ಲ ಕಬ್ಬಿನ ಜ್ಯೂಸ್ ಕುಡಿಯೋದು ನಾವು. ಬರ್ರಿ ಎಲ್ಲರೂ ಕಬ್ಬಿನ ಜ್ಯೂಸ್ ಕುಡಿಯೋಣ. ಈ ಬಿಸಿಲಿಗೆ ಕಬ್ಬಿನ ಜ್ಯೂಸ್ ಕುಡಿಯೋಲ್ಲ ಸಮಾಧಾನ ಆಗಲ್ಲ. ಸ್ನೇಹಿತರೆ, 3ನೇ ದಿವಸಕ್ಕೆ ನಮ್ಮ ಅರ್ಜುನ ಲೋಡ್ ಆಗಿದೆ. ಎಲ್ಲಿಗಪ್ಪ ಅಂದರೆ ಬೆಂಗಳೂರು ಪೀಣ್ಯ ಖಾಲಿ. 3 ದಿವಸ ಆಗಿ, ಅದು ಈಗ ಮಧ್ಯಾಹ್ನ 3 ಗಂಟೆ ಲೋಡ್ ಬಂದಿತ್ತು. ಮಧ್ಯಾಹ್ನ 3 ಗಂಟೆ ಲೋಡ್ ಬಂತು. ಬಂದೆ ಲೋಡ್ ಗಿಡೆಲ್ಲ ಮಾಡ್ಕೊಂಡು, ಟೈಮ್ ನೋಡಿ ಎಷ್ಟು, 7:15 ಆಗವೆ. ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಯಪ್ಪ ದೇವ್ರೆ, ಫಸ್ಟ್ ಟೈಮ್ ಗೋವಾದಲ್ಲಿ ನಾನು ಇಷ್ಟು ದಿನ ಆಲ್ಟ್ ಆಗಿದ್ದು. 1 ದಿನ ಆಲ್ಟ್ ಆಗಿದ್ದೀನಿ, 2ನೇ ದಿನಕ್ಕೆ ಲೋಡ್ಗೆ ಹೋಗಿದ್ದೀನಿ. ಇದು 1 ದಿನ ಆಲ್ಟ್ ಆಗಿ, 2ನೇ ದಿನ ಆಲ್ಟ್ ಆಗಿ, 3ನೇ ದಿನವೂ ಮಧ್ಯಾಹ್ನದವರೆಗೂ ಒಂದು ಲೋಡ್ ಇರಲಿಲ್ಲ. ಮಧ್ಯಾಹ್ನದ ಮೇಲೆ ಲೋಡ್ ಬಂದಿರೋದು. ಇದು ಸೀದಾ ಹೋಗ್ಬೋದು, ಇದು ರೈಟ್ಗೆ ಹೋಗ್ಬೋದು. ನಾವು ರೈಟ್ಗೆ ಹೋಗೋಣ. ರೈಟ್ಗೆ ಹೋದರೆ ಹತ್ರ ನಮಗೆ. ಗ್ಲಾಸ್ ಬೇರೆ ತೊಳೆದು ಹೋಗೋಣ. ಏನು ಮಾಡೋಕ್ಕಾಗಲ್ಲ. ಟೈಮ್ಗಳು ಒಂದೊಂದು ಟೈಮು ಒಂದೇ ಥರ ಇರಲ್ಲ. ಸ್ವಲ್ಪ ದೂರ ರೋಡ್ ಹಿಂಗೇನೆ, ಆಮೇಲೆ ರೋಡ್ ಚೆನ್ನಾಗಿದೆ. ಇವತ್ತು ಯಾವ ವಾರ ಅನ್ನೋದೇ ಗೊತ್ತಿಲ್ಲ. ಇವತ್ತು ಟೋಟಲ್ ದಿನಾಂಕ ಬಂದು 15 ಇರಬೇಕು, 15 ಇರಬೇಕು ಇವತ್ತು ಡೇಟು ಗೊತ್ತಿಲ್ಲ ನಮಗೆ. ತಿನ್ನೋದು, ಮಲಗೋದು, ಮೊಬೈಲ್ ಕೆಣಿಕೋ ಅಂತ ಕೂತ್ಕೊಳ್ಳೋದು ಇನ್ಸ್ಟಾಗ್ರಾಮಲ್ಲಿ, ಮತ್ತು ತಿನ್ನೋದು, ಮಲಿಕೊಳ್ಳೋದು. ಇವತ್ತು
ಇವತ್ತು ನನ್ನ ಅನಿಸಿಕೆ ಸೋಮವಾರ ಇರಬೇಕು. ನಿನ್ನೆ ಭಾನುವಾರ, ಇವತ್ತು ಸೋಮವಾರ. ಕರೆಕ್ಟ್ ಸೋಮವಾರ ಇವತ್ತು. ಹಾಂ, ಹೋಗಿ ಬರ್ರಿ. ಸೀದಾ ಬಾರ್ಡ್ರ್ ಗಿಡರೆಲ್ಲ ಪಾಸ್ ಮಾಡ್ಕೊಂಡು ಬೆಳಕರಿ ಎಷ್ಟಾಗುತ್ತೆ. ಇವತ್ತು ಯಾರು ಜೊತೆಲಿಲ್ಲ, ಒಬ್ಬನೇ ಆರಾಮಾಗಿ ಹೋಗ್ಬಿಡೋಣ. ನಮ್ಮ ಗೌಡ್ರು ಬಂದವ್ರೆ, ಆದರೆ ಅವ್ರು ಲೋಡ್ ಆಗಿಲ್ಲ. ಅವ್ರದ್ದು ಲೋಡ್ ಆಗಿಲ್ಲ, ಅವ್ರದ್ದು ಹಣೆ ಬರನೇ ಸರಿ ಇಲ್ಲ. ओ भैया चुट्टा भी नहीं दिया आप? चुट्टा नहीं दिया? चिल्लर किधर दिया? चेंज नहीं है किधर? फिर वैसा ले गए तो बोलना ना. ಲೇಬರ್ ಲೋಡ್ ಮಾಡಿ ಕಾಸು ಕೊಟ್ಟರೆ ಚಿಲ್ಲರೆನೇ ಇಲ್ಲ. ತರ್ತೀನಂತ ಹೋದನ್ ಬರಲೇ ಇಲ್ಲ. ಇನ್ನು ಸಿಗಾಕೊಂಬಿಟ್ಟ. ಹೋಲಿ ಬಿಡು, ನೆಕ್ಸ್ಟ್ ಟ್ರಿಪ್ ಇಸ್ಕೊಳ್ಳೋಣಂತ ಸುಮ್ಮನಾಗಿದ್ದೆ. ಒಂದು 50-100 ರೂಪಾಯಿ ಅಂದರೆ ಬಿಟ್ಬಿಡ್ಬೋದು. 200 ರೂಪಾಯಿ ಗಟ್ಟಲೆ ಬಿಟ್ಟರೆ ನಮಗೆಲ್ಲ ಶಾರ್ಟೇಜ್ ಬಂದ್ಬಿಡ್ತೇವೆ. ಹಂಗಾಗಿ ನಮ್ಮ ದುಡ್ಡು ಎಲ್ಲಿಗೂ ಹೋಗಲ್ಲ. ನಮ್ಮ ದುಡ್ಡು ಕರೆಕ್ಟಾಗಿ ನಮಗೆ ಸಿಗುತ್ತೆ. ಇಲ್ಲಿ ಬಂದು ತಗಲಾಕೊಂಡ ಕೊಟ್ಟ ಕಾಸು ಅಷ್ಟೇ. ಬರ್ರಿ ಹೋಗೋಣ. ಇದು ಗ್ಲೋಬಲ್ ಇಸ್ಪಾತ್ ಅಂತೇಳಿ, ಇಲ್ಲಿಂದ ಕಂಬಿ TMT ಆಗುತ್ತೆ. ನಾವು ಶಿರಡಿ ಅಂತೇಳಿ ಕಂಪ್ನಿ ತುಂಬಿರೋದು. ನಮ್ಮದು ಬರೀ ಆ್ಯಂಗಲ್ಲು ಫ್ಲ್ಯಾಟು ಆ ಥರ. ರೈಟ್ ಮುಂದೆ ಎಲ್ಲಾರ ಹೋಗಿ ಫಸ್ಟು ಟೀ ಕುಡಿಬೇಕು. ಮಧ್ಯಾಹ್ನದಿಂದ ಟೀ ಕುಡ್ದಿಲ್ಲ. ಎಲ್ಲಿ ಕುಡಿಯೋದು ಟೀ? ಇಲ್ಲೇ ಕುಡ್ಕೊಂಡು ಹೋಗ್ಬಿಡೋಣ. ನಮ್ಮೊಂದು ಉಡುಪಿ ಹೋಟ್ಲೈತೆ, ಇಲ್ಲೇ ಕುಡ್ಕೊಂಡು ಹೋಗ್ಬಿಡೋಣ. ಇಲ್ಲಿ ಕುಡ್ಕೊಂಬಿಟ್ರೆ ಇನ್ನು ನೆಕ್ಸ್ಟ್ ಅಂಕೋಲ ಟೋಲ್ ಹೋಗೋಷ್ಟೊತ್ತಿಗೆ 11 ಗಂಟೆ ಆಗ್ಬೋದು, 10-11 ಗಂಟೆ ಆಗ್ಬೋದು. ಅಲ್ಲಿಗೆ ಸರಿ ಹೋಗುತ್ತೆ. ಯಲ್ಲಾಪುರ ಘಾಟಲ್ಲಿದ್ದೀನಿ ಸ್ನೇಹಿತರೆ. ಎಲ್ಲ ರೋಡ್ ರೆಡಿ ಮಾಡಾರ. ಒಂದಿಷ್ಟು ಪೆಂಡಿಂಗ್ ಬಿಟ್ಬಿಟ್ಟಾರ ನೋಡಿ. ಇದೊಂದಿಷ್ಟು ಯಾಕೆ ಪೆಂಡಿಂಗ್ ಬಿಟ್ಟಾರ ಅಂತ ಗೊತ್ತಿಲ್ಲ. ಒಂದು ಅರ್ಧ ಕಿಲೋಮೀಟರ್ ಇಲ್ಲ ಬಸ್ನಲ್ಲಿ ಬರೋ ಹುಟ್ಟು ನೋಡಿ ಎಲ್ಲಿ ಬರ್ತಾನೆ. ಇದೊಂದು ಟರ್ನಿಂಗ್ ಒಂದು ಪೆಂಡಿಂಗ್ ಬಿಟ್ಬಿಡಾರೆ. ಎಲ್ಲ ರೆಡಿ ಮಾಡಿಬಿಟ್ಟು ಇದೊಂದು ಟರ್ನಿಂಗ್ ಪೆಂಡಿಂಗ್ ಬಿಟ್ಬಿಡಾರೆ. ನೋಡಿ, ಇದು ಮಾಡ್ತಾವ್ರೆ. ಕಳೆದ ಟ್ರಿಪ್ಪು ಇಲ್ಲಿ ಬರ್ಬೇಕಾರೆ ಎಲ್ಲ ಬೆಳಗ್ಗೆ ಒಂದು 8-9 ಗಂಟೆಗೆ ಬಂದೆ. ಇಲ್ಲೊಂದು ಟ್ರೈಲರ್ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ಬ್ರೇಕ್ ಫೈಲ್ ಆಗಿ ಕ್ಯಾಬಿನೆಲ್ಲ ಹಿಂದ್ಗಡೆ ಇರೋ ಸ್ಟೀಲೆಲ್ಲ ಕ್ಯಾಬಿನ್ ಮೇಲೆ ಬಂದು ಕ್ಯಾಬಿನೆಲ್ಲ ಟ್ವಿಸ್ಟ್ ಆಗಿಬಿಟ್ಟಿತ್ತು. ತಗೊಂಡು ಹೋಗೋರೇನೋ ಗೊತ್ತಿಲ್ಲ. ಇಲ್ಲಿ ಬರೋಕಾರನೇ ಟೈಮು 12:30. ಗೋವಾ ಬಿಟ್ಟು ನಾನು ಸ್ಟಾಪಾಗಿ ಬರ್ತಾನೆ ಇದ್ದೀನಿ. ಈ ಜಾಗದಲ್ಲಿ ಆಗಿತ್ತು, ತಗೊಂಡು ಹೋಗ್ಬಿಟ್ಟಾರೆ ಗಾಡಿನ. ನೋಡಿ, ಇಲ್ಲೆಲ್ಲ ಉಜ್ಜಿದೆಲ್ಲ ಅದೇನೆ ನೋಡಿ. ಇದು ಉಜ್ಜಿರೋದೆಲ್ಲ ಅದರದೇನೆ, ಆ ಗಾಡಿನೇ. ಒಟ್ಟಲ್ಲಿ ತಗೊಂಡು ಹೋಗ್ಬಿಟ್ಟಾರೆ. ಆ ಟ್ರಿಪ್ಪಲ್ಲಿ 2-3 ಆಕ್ಸಿಡೆಂಟ್ ಆಗಿತ್ತು. ಅಂದರೆ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸೀದಾ ಬಂದ್ಬಿಟ್ಟೆ. ನೋಡಿ, ಇವೆಲ್ಲ ರೋಡ್ ರೆಡಿ ಮಾಡಿದ್ದಾರೆ. ಇಲ್ಲಿಂದ ಸೂಪರಾಗೈತೆ ರೋಡ್ ನಮಗೆ. ನೋಡಿ ಸ್ವಾಮಿ, ಕಾಡು. ಕಾಡಲ್ಲಿ ಒಬ್ಬನೇ ಓಡಿಸ್ತಾ ಇದ್ರೆ ಒಂಥರ ಖುಷಿ. ಟೇಪ್ ರೆಕಾರ್ಡ್ ಹಾಕ್ಕೊಂಡು ಸಾಂಗ್ ಕೇಳ್ಕೊಂಡು ಹೋಯ್ತಾ ಇರಬೇಕು. ಬರೋ ಅಂದರೆ ಹಳೇ ಸಾಂಗ್ಗಳು ಹಾಕ್ಬೇಕು, ಒಳ್ಳೆ ಫೀಲಿಂಗ್ ಇರ್ತವೆ. ನಾನಂತೂ ಅತಿ ಹೆಚ್ಚು ಹಳೆ ಸಾಂಗ್ಗಳೇ ಹಾಕೋದು. ಹೋಗೋಣ. ಬೆಳಕರಿ ಎಷ್ಟೊತ್ತಿಗೆ ಎಷ್ಟಾಗುತ್ತೆ ಅಷ್ಟು ಓಡಿಸ್ಕೊಂಡು, ನಾಳೆ ಸ್ಟ್ರೈಕ್ ಬೇರೆ, ಲಾರಿ ಮುಷ್ಕರ. ಬೆಳಗಲ್ಲಿ ಹಗಲಲ್ಲಿ ಓಡ್ಸೋಕ್ಕಾಗಲ್ಲ, ಗಲಾಟೆ ಮಾಡ್ತಾರೆ. ಊರಿಗೆ ಹೋಗಿ ಸೇರ್ಕೊಂಬಿಟ್ರೆ ಸಾಕು. ಆಮೇಲೆ ಬೇಕಾದ್ರೆ ಸ್ಟ್ರೈಕ್ ಮುಗಿಯೋವರೆಗೂ ಗಾಡಿ ಎತ್ತೋದು ಬೇಡ. ಸದ್ಯಕ್ಕೆ ನಾವು ಊರಿಗೆ ಹೋಗಿ ಸೇರ್ಕೋಬೇಕಷ್ಟೇ. ಯಾವುದೋ ಗಾಡಿ ನಿಲ್ಬೋಲ್ಡ್ ಕಟ್ಟಾಗೈತೆ. ಹಂಗಾಗಿ ಬೆಳಕರಿ ಎಷ್ಟೊತ್ತಿಗೆ ಎಷ್ಟಾಗುತ್ತೆ ಅಷ್ಟು ಓಡಿಸ್ಕೊಂಬಿಟ್ಟು ನಿಲ್ಸ್ಕೊಂಬಿಟ್ಟು ತಿರ್ಗಾ ನಾಳೆ ಸಂಜೆ ತಗ ಓಡಿಸ್ಕೊಂಡು ಹೋಗಿ ಬೆಂಗಳೂರಲ್ಲಿ ಖಾಲಿ ಮಾಡಿ ನಿಲ್ಲಿಸ್ಬಿಟ್ರೆ ಸಾಕು. ಸ್ಟ್ರೈಕ್ ಮುಗಿಲಿ. ಅದು ಯಾವಾಗ ಮುಗಿತೈತೆ ನೋಡೋಣ. ಸ್ಕಾರ್ಪಿಯೋ ಹರಿಹರ ಬರೋಷ್ಟೊತ್ತಿಗೆ ಬೆಳಕು ಅರ್ಧೇ ಹೋಗ್ಬಿಡ್ತು.
ಟಯರ ಕಲ್ಲುಗಳೆಲ್ಲ ಚೆಕ್ ಮಾಡ್ಬೇಕು ನೋಡಿ, ಬೆಳಕರ್ದೋಗಿದೆ. ಟಯರೆಲ್ಲ ಚೆಕ್ ಮಾಡೋಣ. ಬಿಸಿ ಏನೂ ಆಗಿಲ್ಲ. ನಾನು ಸ್ಟಾಪಾಗಿ ಬರ್ತಾನೆ ಇದ್ದೀನಿ ಗೋವಾಯಿಂದ. ಓಹೋ, ಕಲ್ಲು ಕಲ್ಲು ಇಲ್ಲೊಂದು ನೋಡಿ, ಕಲ್ಲು ಭಾಳ ದೂರ ಆಗೈತೆ ಬಂದು ತಗೊಳಕ್ಕಂಡು. ಕಲ್ಲು ಬಿಸಿ ಏನಾಗಿಲ್ಲ. ಇದು ಒಂದು ಸಣ್ಣ ಕಲ್ಲು. ಈ ಸಣ್ಣ ಕಲ್ಲುಗಳೇ ಎಡವಟ್ ಮಾಡೋದು, ಅಂತ ಸಣ್ಣ ಕಲ್ಲುಗಳೇ ಬಿಡಬಾರ್ದು. ಓಕೆ, ಟಯರೇನು ಅಷ್ಟು ಬಿಸಿ ಆಗಿಲ್ಲ. ಬೆಳಕರಿತು. ಟೀ ಕುಡಿಯೋಕೆ ನಿಲ್ಸಿದ್ದೀನಿ. ಅದು ಹರಿಹರ ಟೋಲು ನೋಡಿ. ಇಲ್ಲೇ ಟೀ ಅಂಗಡಿ, ಟೀ ಕುಡಿಯೋಣ ಅಂತ. ಇದು ಹೊಸ ಟೈರ್, ಈ ಟ್ರಿಪ್ ಹಾಕ್ಸ್ಕೊಂಡೋಗಿತ್ತು. ಎಷ್ಟು ಟೈರ್, 3 ಜೊತೆ ಟೈರ್ ಹಾಕ್ದಂಗೆ ಆಯಿತು. ಇದೊಂದು ಆ ಕಡೆ ಒಂದು. ಟೈರ್ಗಳಂತೂ ಫುಲ್ ಬಿಸಿನೇ ಆಗಿಲ್ಲ. ನಾನ್ ಸ್ಟಾಪ್ ಹೊಡ್ಕೊ ಬಂದರು. ಸದ್ಯಕ್ಕೆ ಎಲ್ಲ ಟೈರ್ ಓಕೆ. ಇನ್ನೊಂದು ಕಲ್ಲು ಐತೆ. ನೋಡಿ ನಮ್ಮ ಅರ್ಜುನ್ ಹೆಂಗೆ ಕಾಣ್ತಾನೆ. ನಾನು ಸ್ಟಾಪ್ ಬಂದಿರೋದು. ಇಲ್ಲೊಂದು ಬೋರ್ಡ್ ಐತೆ, ತೋರಿಸ್ತೀನಿ ನೋಡಿ. ಇದು ನಾನು ಎಲ್ಲಿದ್ದೀನಂತ. ಕರೂರ್ 3 ಕಿಲೋಮೀಟ್ರ್ ಇದು ನೋಡಿ. ಉಕ್ಕೋಡ್ಗಾತ್ರೆ 21 ಕಿಲೋಮೀಟ್ರ್. ಉಕ್ಕೋಡ್ಗಾತ್ರೆ ಎಲ್ಲರಿಗೂ ಗೊತ್ತಿರ್ತೈತಲ್ಲ. ಇಲ್ಲಿ ಕೆಳಗೆ ಹೋಗಿ ಹಿಂಗೆ ಹೋಗ್ಬೇಕು ಉಕ್ಕೋಡ್ಗಾತ್ರೆಗೆ. ನಮ್ಮ ಅರ್ಜುನ ಟೋಲಾಗಿ ನಿಲ್ಸ್ಕೊಂಡು ಟೀ ಕುಡಿತೇವೆ ಬೆಳಗ್ಗೆನೆ. ಟೈಮ್ ಎಷ್ಟು ಗೊತ್ತಾ? ಎಷ್ಟಪ್ಪ ಟೈಮು? 6 ಗಂಟೆ ಆಗಿರಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಟೈಮ್ ಎಲ್ಲಿ ತೋರಿಸ್ತಿದೆ ಇದು? 6 ಗಂಟೆ 5:58. ಟೀ ಕುಡಿದು ನೋಡೋಣ ಎಲ್ಲಿವರೆಗೆ ಹೋಗೋಕ್ಕಾಗುತ್ತಾ ಆಗಲ್ವಾ ಅನ್ನೋದು ನೋಡ್ಕೊಂಡು ಮಲಿಕೊಳ್ಳೋದು. ದಾವಣಗೆರೆ ಬೇರೆ, ಯಾಕಂದರೆ ದಾವಣಗೆರೆ ಯೂನಿಯನ್ ಅವ್ರು ಜಾಸ್ತಿ ಇರೋದ್ರಿಂದ ಸ್ಟ್ರೈಕ್ ಮಾಡ್ತಾರೆ ಅವರು. ಸುಮ್ಮನೆ ಆಮೇಲೆ ನಾವೆಲ್ಲ ಹೋಗಿ ಹಿಡ್ಕೊಂಬಿಟ್ರೆ ರಾಮಾಯಣಗಳಾಗ್ಬಿಡ್ತವೆ. ಹಂಗಾಗಿ ನಮ್ಮ ಅರ್ಜುನ್ಗೆ ಮೀಸೆ ಹಾಕಿದ್ರೆ ಮೀಸೆ ಸಕದಾಗ ಕಾಣುತ್ತೆ ನಮ್ಮ ಅರ್ಜುನಿಗೆ. ಚಂದ್ರ ನೋಡಿ ಸ್ವಾಮಿ, ಇನ್ನೂ ಹೋಗೇ ಇಲ್ಲ. ನೋಡಿ ಚಂದ್ರ. ನೋಡಿದ್ರೆ ಚಂದ್ರ ಹೆಂಗೆ ಕಾಣ್ತಾನೆ. ಬರ್ರಿ ಟೀ ಕುಡ್ಕೊಂಡು ಆರಾಮಾಗಿ ಹೋಗ್ಬಿಡೋಣ. ಅರ್ಜುನನ ಜೊತೆ ಸೆಲ್ಫಿ ಬೇಡವ? ಕಮ್ಮೆಲ್ಲ ಕಟ್ಟಿದ್ದು ಸೆಲ್ಫಿದು. The next day. ಫೈನಲ್ ಆಗಿ 2ನೇ ದಿವಸಕ್ಕೆ ಪೀಣ್ಯ ರೀಚ್ ಆಗಿದ್ದೀವಿ. ನೋಡಿದೆ ನಮ್ಮ ಅನ್ಲೋಡಿಂಗ್ ಪಾಯಿಂಟ್. ಏಷ್ಯನ್ ಪೈಪ್ ಟೆಕ್ ಲಿಮಿಟೆಡ್ ಅಂತ ಕ್ಲಿಯರ್ ಕಾಣ ನೋಡಿ. ಏಷ್ಯನ್ ಪೈಪ್ ಟೆಕ್ ಲಿಮಿಟೆಡ್. ಎಷ್ಟು ದೂರದಲ್ಲಿದ್ದೀವಿ ಗೊತ್ತಾ ನಾವು? ನೋಡಿದ್ರೆ 9 ಗಂಟೆಗಂತೆ ಬರೋದು. ಏನಿದು ವಯಸ್ಸಾದ್ಮೇಲೆ ಎಲ್ಲ ಬೆಳೆ ಕೂದು ನೋಡಿ. ರಾತ್ರಿ 9:30ಗೆ ನಮ್ಮ ಮನೆಗೆ ಬಂದು ಮನೇಲಿ ಹಾಲ್ಟಾಗಿ 5 ಗಂಟೆಗೆ ಎದ್ದು ಹೊಲ್ಟ್ ಬಂದು ಇಲ್ಲಿ ನಮ್ಮ ಅರ್ಜುನ 5 ಗಂಟೆಗೆ ಎದ್ದು ಹೊಲ್ಟ್ ಬಂದಿದ್ದೀನಿ. ಇಲ್ಲಿ 9 ಗಂಟೆ ನೋ ಎಂಟ್ರಿ ಇರೋದ್ರಿಂದ 5 ಗಂಟೆಗೆ ಎದ್ದು ಬಂದೆ. ಇಲ್ಲಾಂದ್ರೆ ಇನ್ನೂ ಲೇಟಾಗಿ ಬರ್ಬೋದು. 7 ಗಂಟೆ ಮೇಲೆ ನೋ ಎಂಟ್ರಿ ಗಾಡಿಗಳು ಬಿಡೋಲ್ಲ. ಆಮೇಲೆ ಇಲ್ಲಿ ಜಾಗನೂ ಸಿಗಲ್ಲ. ಹಾಗಾಗಿ ಅಷ್ಟು ಬೇಗ ಬಂದಂಗೆ ಆಯ್ತು. ಬರ್ರಿ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ನೋಡೋಣ. ಖಾಲಿ ಮಾಡಿ ಇವತ್ತು ಆದಷ್ಟು ಲೋಡ್ ಟ್ರೈ ಮಾಡೋಣ. ಬೇಗ ಖಾಲಿ ಆದರೆ ಇವತ್ತು ಲೋಡ್ ಮಾಡ್ತಿರೋದೆ. ಏನಿದು, ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕು.
ಕ್ಲೀನಾಗಿ ಸೈಡ್ಗೆ ಹಾಕ್ಬಿಟ್ಟಿದ್ವಿ ನೋಡಿ ಗಾಡಿನ, ಎಷ್ಟು ಗ್ಯಾಪ್ ಐತೆ ಅಂತ. ಆ ಕಡೆ ರೋಡಲ್ಲಿ ಓಡಾಡೋರು ಸಮಸ್ಯೆ ಆಗ್ಬಾರ್ದು. ಇವೆಲ್ಲ ಸಿಟಿ ಒಳಗೆಲ್ಲ ಬಂದರೆ ಇದೇ ರಾಮಾಯಣ. ಎಗರಾಡ್ತಾರೆ ನಮ್ಮ ಗಾಡಿಯವ್ರ ಮೇಲೆಲ್ಲ. ದೊಡ್ಡ ಗಾಡಿಯವ್ರ ಮೇಲೆ ಎಗರಾಡೋದು, ಸಣ್ಣ ಗಾಡಿಯವ್ರ ಮೇಲೆ ಎಗರಾಡಲ್ಲ. ಹಂಗಾಗಿ ಕ್ಲೀನಾಗಿ ಸೈಡ್ಗೆ ಹಾಕ್ಬಿಟ್ಟಿದ್ದೀವಿ. 9 ಗಂಟೆ ಒಳಗೆ ಬಿಟ್ಬಿಟ್ರೆ ಸಾಕು, ಆಮೇಲೆ ನಮಗೇನು ಟೆನ್ಷನ್ ಏನು ಇರಲ್ಲ. ಈ ಟೈರ್ ಈ ಟ್ರಿಪ್ ಹೊಸದು ಹಾಕ್ಸಿದ್ವಿ. ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಂದೈತೆ ನಮ್ಮ ಬೆಂಗಳೂರಾಗೆ. ನಾನು ಮನೆಗೆ ಬರೋವರೆಗೂ ಮಳೆ ಇರಲಿಲ್ಲ. ಮನೆಗೆ ಹೋಗಿ ಮಲಿಕೊಂಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ನೋಡ್ತೀನಿ ಫುಲ್ಲು ಮಳೆ ಬಂದವೆ. ಎಲ್ಲ ಮೇಲೆಲ್ಲ ತಾರ್ಪಲ್ ಹಾಕ್ಬಿಟ್ಟೆ ಹೋಗಿದ್ದೆ ನಾನು. ಹಾಗಾಗಿ ನಮಗೆ ಸಮಸ್ಯೆ ಏನಿಲ್ಲ. ತಾರ್ಪಲ್ ಹಾಕಿದ್ರೆ ಅಂದರೆ ಸಮಸ್ಯೆ ಆಗಿರೋದು. ಏನು ಸಮಸ್ಯೆ ಏನಂತ ಅದೇನು ಆಗಲ್ಲ. ಅದು ಕಪ್ಪಿಗೆ ರೆಸ್ಟ್ ಹಿಡ್ದಂಗೆ ಆಗ್ಬಿಡ್ತೈತಲ್ಲ, ಅವಾಗ ಎಗರಾಡ್ತಾರೆ ಅವರೆಲ್ಲ. ಮೆಟೀರಿಯಲ್ ಅವ್ರ ಹತ್ರ ಬಂದಾಗ ಹೆಂಗಿದ್ರೆ ನಡೀತೈತೆ, ನಮ್ಮ ಹತ್ರ ಇದ್ದರೆ ಇವರೆಲ್ಲ ಮಾತಾಡ್ತಾರೆ. ಅದಕ್ಕೆ ಖಾಲಿ ಮಾಡಿ ಸಿಗೋಣ. ಲೋಡ್ ಎಲ್ಲಿಗೆ ಏನು ಎತ್ತ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ಈಗ ಸದ್ಯಕ್ಕೆ 1 ಅವರ್ ರೆಸ್ಟ್ ತಗೊಳ್ಳೋಣ.